ಕೊನೆಗೂ ಗೆದ್ದೆ ಬಿಡ್ತಾ ಬಿಜೆಪಿಯ ಹಿಂದೂ ಹುಲಿ. ದಗದಗ ದಂಗಲ್ನಲ್ಲಿ ಶಾಸಕ ಯತ್ನಾಳ್ಗೆ ದಿ ವಿಕ್ಟರಿ. ಕೇಸರಿ ಪಡೆಯೊಳಗೆ ಇನ್ನು ಮುಂದೆ ಯತ್ನಾಳ ಹಾವಳಿ. ಸೋತು ಗೆದ್ದು ಬಿಟ್ರ ರೆಬಲ್ ನಾಯಕ ಯತ್ನಾಳ್ ಅವರು. ಅಂದು ದೆಹಲಿಯಲ್ಲಿ ಅವಮಾನ, ಇಂದು ಅಲ್ಲೇ ಸನ್ಮಾನ. ಬನ್ನಿ ದೆಹಲಿಗೆ, ಯತ್ನಾಳ್ಗೆ ಶಾಕ್ ಕೊಟ್ಟೇ ಬಿಟ್ರು ಆಹ್ವಾನ. ಅಮಿತ್ ಶಾ ದೆಹಲಿ ಆಹ್ವಾನವೇ ಯತ್ನಾಳ್ಗೆ ಮೊದಲ ಜಯ ಇದು. ಕಳೆದ ಬಾರಿ ದೆಹಲಿಗೆ ಹೋಗಿದ್ರು, ಡೋಂಟ್ ಕೇರ್ ಅಂದಿದ್ದಂತ ಹೈ ಭೇಟಿಗೆ ಗೋಗರೆದಿದ್ರು. ಆಗ ಅವಕಾಶವನ್ನ ನೀಡದ ಅಮಿತ್ ಶಾ ಅವರು ದೆಹಲಿಗೆ ಹೋಗಿ ಬರಿಗೈನಲ್ಲಿ ಬಂದಿದ್ದಂತಹ ಯತ್ನಾಳ ಟೀಮ್. ಆದ್ರೆ ಈಗ ಅಮಿತ್ ಶಾ ಅವರಿಂದಲೇ ಸಿಕ್ಕೇ ಬಿಡ್ತು ಡೆಲ್ಲಿ ಆಹ್ವಾನ. ಅಮಿತ್ ಶಾ ಬುಲಾವ್ ಯತ್ನಾಳ ಪಡೆಯಲ್ಲಿ ರಣೋತ್ಸಾಹ ತುಂಬಿ ತುಳುಕ್ತಾ ಇದೆ. ಆಂತರಿಕ ಹೋರಾಟದಲ್ಲಿ ರೆಬಲ್ಸ್ಗೆ ಫಸ್ಟ್ ಪಾಸಿಟಿವ್ ಸೈನ್ ಸಿಕ್ಕಿಬಿಟ್ಟಿದೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಇನ್ನೂ ಕೂಡ ಆಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಸದ್ಯ ಈಗ ಹಿಂದೂ ಹುಲಿ ಅಂತ ಕರೆಸ್ಕೊಳ್ಳುವಂತ ಯತ್ನಾಳ್ ಅವರಿಗೆ ಗೆಲುವು ಸಿಕ್ಕಿಬಿಟ್ಟಿದೆ. ಧಗ ದಂಗಲ್ನಲ್ಲಿ ಮೊದಲು ಸಿಕ್ಕಿರುವಂತ ವಿಕ್ಟರಿ ಯಾವುದು ಅಂತೀರಾ? ಯಾಕಂದ್ರೆ ಸೋತು ಹೋಗುಬಿಟ್ಟಿದ್ರು ಯತ್ನಾಳ್ ಅವರು. ಆದ್ರೆ ಈ ಹಿಂದೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಆಗಿಲ್ಲ, ಬರಿಗೈನಲ್ಲೇ ಬಂದಿದ್ರು. ದೆಹಲಿಗೆ ದೌಡಾಯಿಸಿದ್ರು, ಸಾಕಷ್ಟು ಕಸರತ್ತುಗಳನ್ನ ಮಾಡಿದ್ರು. ಇವೆಲ್ಲದರ ನಡುವೆ ಈಗ ದೆಹಲಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರೀಗ ಯತ್ನಾಳ್ ಅವರಿಗೆ ಆಹ್ವಾನವನ್ನ ಕೊಟ್ಟಿರುವಂತದ್ದೇ ಮೊದಲ ಜಯ ಸಿಕ್ಕಂತಾಗಿದೆ. ಯಾಕಂದ್ರೆ ಹಿಂದೆ ಎಲ್ಲ ಹೋಗಿ ಹಾಗೆ ಬಂದಿದ್ರು. ಸರಿ, ಈಗ ಆಹ್ವಾನ ಕೊಟ್ಟಿರೋದು ಈ ಮೂಲಕವಾಗಿ ಯತ್ನಾಳ್ ಅವರ ರೆಬಲ್ ಟೀಮ್ಗೆ ಒಂದು ಸಂತೋಷದ ಸುದ್ದಿ ಇದು. ಯಾಕಂದ್ರೆ ಈ ಹಿಂದೆ ಹೋದಾಗ ಗೋಗರೆದಿದ್ರು ಅವಕಾಶವನ್ನ ನೀಡೋದಕ್ಕೆ, ಮಾತನಾಡೋದಕ್ಕೆ. ಆದ್ರೆ ಆವಾಗ ಆಗಿಲ್ಲ. ಈಗ ಸಿಕ್ಕೇ ಬಿಟ್ಟಿದೆ ಡೆಲ್ಲಿಯ ಆಹ್ವಾನ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು. ಯತ್ನಾಳ್ ಅಂಡ್ ರೆಬಲ್ ಟೀಮ್ ಈಗಾಗಲೇ ಹಲವು ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಒಂದು ಖಾಸಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ರು. ಆ ಹೊತ್ತಿನಲ್ಲಿ ಅರವಿಂದ ಲಿಂಬಾವಳಿ ಅವರು ಭೇಟಿಯಾಗಿದ್ರು. ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ. ಆ ಹೊತ್ತಿನಲ್ಲಿ ಈಗ ಒಂದು ಆಹ್ವಾನ ಸಿಕ್ಕಿದೆ ದೆಹಲಿಗೆ ಬರುವಂತೆ. ಈ ಮೂಲಕವಾಗಿ ಈಗ ಮೊದಲ ಜಯವನ್ನ ಕಂಡುಕೊಂಡಿದ್ದಾರೆ ಯತ್ನಾಳ್ ಟೀಮ್. ದೆಹಲಿಯ ಆಹ್ವಾನವೇ ಬಿಜೆಪಿಯ ರೆಬಲ್ ನಾಯಕರಿಗೆ ಈಗ ಫುಲ್ ಎನರ್ಜಿಯನ್ನ ಕೊಟ್ಟು ಬಿಟ್ಟಿದೆ.